ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಹಸ್ಯ ಶತ್ರುಗಳ ಮುಖವಾಡ ಕಳಚೋದು ಮತ್ತು ರಹಸ್ಯಗಳ ರಕ್ಷಣೆ. ಸತ್ಯದ ದರ್ಶನ. ನಿಮ್ಮ ದಯಾಗುಣ ಮತ್ತು ಶಾಂತ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡ ರಹಸ್ಯ ಶತ್ರುಗಳ ಅಸಲಿ ಮುಖವಾಡ ಕಳಚುವ ಸಮಯ ಬಂದಿದೆ. ಜೂನ್ ಎಂಡಿಂಗ್, ಜುಲೈ ತಿಂಗಳಲ್ಲಿ ಶನಿದೇವನ ನ್ಯಾಯದ ಚಲನೆಯು ನಿಮಗೆ ದ್ರೋಹ ಬಗೆದವರನ್ನು ಸಾರ್ವಜನಿಕವಾಗಿ ಬಯಲು ಮಾಡಲಿದೆ. ಅವರು ನಿಮಗಾಗಿಯೇ ಹೆಣೆದ ಮೋಸದ ಬಲೆಯಲ್ಲಿ ತಾವೇ ಬೀಳ್ತಾರೆ. ವಿಷಯಗಳನ್ನು ನೀವು ಗೌಪ್ಯವಾಗಿಡಿ. ಮುಂಬರುವ 24 ಗಂಟೆಗಳಿಂದ ಹಿಡಿದು ಜುಲೈ ಮಧ್ಯಭಾಗದವರೆಗೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ರಹಸ್ಯಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಆಪ್ತ ಸ್ನೇಹಿತರು ಅಥವಾ ಹತ್ತಿರದ ಸಂಬಂಧಿಕರಾಗಿದ್ದರೂ ಕೂಡ ಸಹ ನಿಮ್ಮ ಪ್ರಮುಖ ಯೋಜನೆಗಳನ್ನು ಹಂಚಿಕೊಳ್ಬೇಡಿ. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಹರಡುವ ವ್ಯಕ್ತಿಗಳಿಂದ ಕ್ರಮೇಣ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿರುತ್ತೆ. ಎಲ್ಲಿಯವರೆಗೆ ನೀವು ಇಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರ್ತೀರೋ ಅಲ್ಲಿಯವರೆಗೆ ನಿಮ್ಮ ಸಂತೋಷವು ಅಪೂರ್ಣವಾಗಿಯೇ ಉಳಿಯುತ್ತೆ. ಎರಡನೇದು, ವೃತ್ತಿರಂಗ, ಹಣಕಾಸು ಮತ್ತು ಕಾನೂನು ವ್ಯವಹಾರಗಳು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಜೂನ್ ಎಂಡಿಂಗಲ್ಲಿ ಉಂಟಾಗಲಿರುವ ಸರ್ವಾರ್ಥ ಸಿದ್ಧಿಯೋಗ ನಿಮ್ಮ ವೃತ್ತಿ ಬದುಕಿಗೆ ಭಾರಿ ಚೈತನ್ಯ ನೀಡುತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಉದ್ಯೋಗಸ್ಥರು ಕಚೇರಿಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣ್ತಾರೆ. ವ್ಯಾಪಾರದಲ್ಲಿ ಸ್ಥಿರ ಪ್ರಗತಿ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವ ವೃಷಭ ರಾಶಿಯವರಿಗೆ ಗ್ರಾಹಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಬೆಳೆಯಲಿದ್ದು ಉದ್ಯಮವನ್ನು ವಿಸ್ತರಿಸೋದಕ್ಕೆ ಸೂಕ್ತ ಅವಕಾಶಗಳನ್ನೋದು ಸಿಗುತ್ತೆ. ಕಾನೂನು ಜಯ ಮತ್ತು ಹೂಡಿಕೆ. ಸರ್ಕಾರಿ ಅಥವಾ ಕಾನೂನು ಸಂಬಂಧಿತ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯುತ್ತೆ. ಆರ್ಥಿಕ ವಹಿವಾಟಲ್ಲಿ ವಂಚನೆಗೊಳಗಾಗದಂತೆ ಜಾಗ್ರತೆ ಇರಲಿ. ಆದರೆ ಶೇರ್ ಮಾರ್ಕೆಟಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಉತ್ತಮ ಲಾಭದ ಯೋಗ ಇದೆ. ಮೂರನೇದಾಗಿ, ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ಸುಧಾರಣೆ. ದೈಹಿಕ ಚೈತನ್ಯ. ದೈಹಿಕವಾಗಿ ನೀವು ಹಳೆಯ ಕಾಯಿಲೆಗಳಿಂದ ಮುಕ್ತಿ ಪಡೆದು ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ಅನುಭವಿಸ್ತೀರ. ದೇಹದ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತೆ. ಇನ್ನು ಮಾನಸಿಕ ಒತ್ತಡದ ನಿರ್ವಹಣೆ. ಮಾನಸಿಕವಾಗಿ ಅತಿಯಾದ ಆಲೋಚನೆ, ಒತ್ತಡ ಅಥವಾ ಆತಂಕ ನಿಮ್ಮನ್ನು ಕೊಂಚ ಕಾಡಬಹುದು. ನಿಜವಾದ ಸಂತೋಷ ಹೊರಗಿನ ಪ್ರಪಂಚದಲ್ಲ, ನಿಮ್ಮ ಒಳಗಿನಿಂದಲೇ ಮೂಡುತ್ತೆ ಎಂಬುದನ್ನು ಉಚ್ಚ ಗುರುವಿನ ಸ್ಥಿತಿಯು ನಿಮಗೆ ಮನವರಿಕೆ ಮಾಡಿಕೊಡುತ್ತೆ. ಆಂತರಿಕ ತೃಪ್ತಿ. ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸೋದು, ಕುಟುಂಬದವರೊಂದಿಗೆ ಪ್ರೀತಿಯಿಂದ ಸಮಯ ಕಳೆಯೋದು ಮತ್ತು ಮಕ್ಕಳ ಮುಕ್ತ ಮಾತುಗಳನ್ನು ಆಲಿಸೋದು ನಿಮ್ಮ ಇಡೀ ದಿನದ ಆಯಾಸವನ್ನು ದೂರ ಮಾಡುತ್ತೆ. ಆಧ್ಯಾತ್ಮಿಕ ಮಾರ್ಗದರ್ಶಕರ ಕೃಪೆಯಿಂದ ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗಲಿದ್ದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸ್ಪಷ್ಟತೆ ಅನ್ನೋದು ಲಭಿಸುತ್ತೆ. ನಾಲ್ಕನೇದಾಗಿ, ಕುಟುಂಬ, ವೈವಾಹಿಕ ಮತ್ತು ಪ್ರೇಮ ಜೀವನ. ಕುಟುಂಬ ಸಾಮರಸ್ಯ. ಜುಲೈ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಶುಭ ಸಂಚಾರದಿಂದಾಗಿ ಕೌಟುಂಬಿಕ ವಾತಾವರಣವು ಪ್ರೀತಿ ಮತ್ತು ಆನಂದದಿಂದ ತುಂಬಿರುತ್ತೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಶಾಂತಿಯುತವಾಗಿ ಬಗೆಹರಿಯುತ್ತೆ. ದಾಂಪತ್ಯ ಸುಖ. ಇನ್ನು ಪತಿ ಪತ್ನಿಯರ ನಡುವೆ ದೀರ್ಘಕಾಲದ ಭಿನ್ನಾಭಿಪ್ರಾಯ ದೂರವಾಗಿ ಪರಸ್ಪರ ಸಾಮರಸ್ಯ ಮತ್ತು ಪ್ರೀತಿ ಅನ್ನೋದು ಹೆಚ್ಚಾಗುತ್ತೆ. ಮಕ್ಕಳನ್ನು ಬಯಸುವ ದಂಪತಿಗಳಿಗೆ ಈ ವರ್ಷ ದೈವಿಕ ಕೃಪೆಯಿಂದ ಶುಭ ವಾರ್ತೆ ಸಿಗುತ್ತೆ. ನಿಮ್ಮ ಮಕ್ಕಳ ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರದ ಸಾಧನೆಗಳು ಇಡೀ ಕುಟುಂಬಕ್ಕೆ ಹೆಮ್ಮೆ ತರುತ್ತೆ. ಪ್ರೇಮ ಜೀವನದಲ್ಲಿ ಇರುವವರಿಗೆ ಈ ಸಮಯ ಅತ್ಯಂತ ಪೂರಕವಾಗಿದ್ದು ಸಣ್ಣ ಸಣ್ಣ ರೊಮ್ಯಾಂಟಿಕ್ ಕ್ಷಣಗಳು ನಿಮ್ಮ ಬಾಂಧವ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಇನ್ನು ಮುಖ್ಯ ಸಂದೇಶ ಮತ್ತು ಪರಿಹಾರಗಳ ಬಗ್ಗೆ ಹೇಳೋದಾದರೆ, ವೃಷಭ ರಾಶಿಯವರ ಈ ಅವಧಿ ಯಶಸ್ಸು ನಿಮ್ಮ ರಹಸ್ಯಗಳನ್ನು ಕಾಪಾಡುವ ಸಾಮರ್ಥ್ಯದ ಮೇಲೆ ನಿರ್ಧಾರವಾಗಿರುತ್ತೆ. ಅನಗತ್ಯ ವಾದಗಳಿಂದ ದೂರ ಇದ್ದು ಶಾಂತವಾಗಿರಿ. ಪ್ರತಿ ಶನಿವಾರ ಶನಿದೇವರಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚೋದು ಮತ್ತು ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸೋದು ಅಥವಾ ಶನಿದೇವರ ಆರಾಧನೆ ಮಾಡೋದು ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಜಯವನ್ನು ತರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಯ ಹನುಮಾನ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಹಸ್ಯ ಶತ್ರುಗಳ ಮುಖವಾಡ ಕಳಚೋದು ಮತ್ತು ರಹಸ್ಯಗಳ ರಕ್ಷಣೆ. ಸತ್ಯದ ದರ್ಶನ. ನಿಮ್ಮ ದಯಾಗುಣ ಮತ್ತು ಶಾಂತ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡ ರಹಸ್ಯ ಶತ್ರುಗಳ ಅಸಲಿ ಮುಖವಾಡ ಕಳಚುವ ಸಮಯ ಬಂದಿದೆ. ಜೂನ್ ಎಂಡಿಂಗ್, ಜುಲೈ ತಿಂಗಳಲ್ಲಿ ಶನಿದೇವನ ನ್ಯಾಯದ ಚಲನೆಯು ನಿಮಗೆ ದ್ರೋಹ ಬಗೆದವರನ್ನು ಸಾರ್ವಜನಿಕವಾಗಿ ಬಯಲು ಮಾಡಲಿದೆ. ಅವರು ನಿಮಗಾಗಿಯೇ ಹೆಣೆದ ಮೋಸದ ಬಲೆಯಲ್ಲಿ ತಾವೇ ಬೀಳ್ತಾರೆ. ವಿಷಯಗಳನ್ನು ನೀವು ಗೌಪ್ಯವಾಗಿಡಿ. ಮುಂಬರುವ 24 ಗಂಟೆಗಳಿಂದ ಹಿಡಿದು
ಜುಲೈ ಮಧ್ಯಭಾಗದವರೆಗೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ರಹಸ್ಯಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಆಪ್ತ ಸ್ನೇಹಿತರು ಅಥವಾ ಹತ್ತಿರದ ಸಂಬಂಧಿಕರಾಗಿದ್ದರೂ ಕೂಡ ಸಹ ನಿಮ್ಮ ಪ್ರಮುಖ ಯೋಜನೆಗಳನ್ನು ಹಂಚಿಕೊಳ್ಬೇಡಿ. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಹರಡುವ ವ್ಯಕ್ತಿಗಳಿಂದ ಕ್ರಮೇಣ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿರುತ್ತೆ. ಎಲ್ಲಿಯವರೆಗೆ ನೀವು ಇಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರ್ತೀರೋ ಅಲ್ಲಿಯವರೆಗೆ ನಿಮ್ಮ ಸಂತೋಷವು ಅಪೂರ್ಣವಾಗಿಯೇ ಉಳಿಯುತ್ತೆ. ಎರಡನೇದು ವೃತ್ತಿರಂಗ, ಹಣಕಾಸು ಮತ್ತು ಕಾನೂನು ವ್ಯವಹಾರಗಳು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಜೂನ್ ಎಂಡಿಂಗಲ್ಲಿ ಉಂಟಾಗಲಿರುವ ಸರ್ವಾರ್ಥ ಸಿದ್ಧಿಯೋಗ ನಿಮ್ಮ ವೃತ್ತಿ ಬದುಕಿಗೆ ಭಾರಿ ಚೈತನ್ಯ ನೀಡುತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಉದ್ಯೋಗಸ್ಥರು ಕಚೇರಿಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣ್ತಾರೆ. ವ್ಯಾಪಾರದಲ್ಲಿ ಸ್ಥಿರ ಪ್ರಗತಿ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವ ವೃಷಭ ರಾಶಿಯವರಿಗೆ ಗ್ರಾಹಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಬೆಳೆಯಲಿದ್ದು ಉದ್ಯಮವನ್ನು ವಿಸ್ತರಿಸೋದಕ್ಕೆ ಸೂಕ್ತ ಅವಕಾಶಗಳನ್ನೋದು ಸಿಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಹಸ್ಯ ಶತ್ರುಗಳ ಮುಖವಾಡ ಕಳಚೋದು ಮತ್ತು ರಹಸ್ಯಗಳ ರಕ್ಷಣೆ. ಸತ್ಯದ ದರ್ಶನ. ನಿಮ್ಮ ದಯಾಗುಣ ಮತ್ತು ಶಾಂತ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡ ರಹಸ್ಯ ಶತ್ರುಗಳ ಅಸಲಿ ಮುಖವಾಡ ಕಳಚುವ ಸಮಯ ಬಂದಿದೆ. ಜೂನ್ ಎಂಡಿಂಗ್, ಜುಲೈ ತಿಂಗಳಲ್ಲಿ ಶನಿದೇವನ ನ್ಯಾಯದ ಚಲನೆಯು ನಿಮಗೆ ದ್ರೋಹ ಬಗೆದವರನ್ನು ಸಾರ್ವಜನಿಕವಾಗಿ ಬಯಲು ಮಾಡಲಿದೆ. ಅವರು ನಿಮಗಾಗಿಯೇ ಹೆಣೆದ ಮೋಸದ ಬಲೆಯಲ್ಲಿ ತಾವೇ ಬೀಳ್ತಾರೆ. ವಿಷಯಗಳನ್ನು ನೀವು ಗೌಪ್ಯವಾಗಿಡಿ. ಮುಂಬರುವ 24 ಗಂಟೆಗಳಿಂದ ಹಿಡಿದು ಜುಲೈ ಮಧ್ಯಭಾಗದವರೆಗೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ರಹಸ್ಯಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಆಪ್ತ ಸ್ನೇಹಿತರು ಅಥವಾ ಹತ್ತಿರದ ಸಂಬಂಧಿಕರಾಗಿದ್ದರೂ ಕೂಡ ಸಹ ನಿಮ್ಮ ಪ್ರಮುಖ ಯೋಜನೆಗಳನ್ನು ಹಂಚಿಕೊಳ್ಬೇಡಿ. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಹರಡುವ ವ್ಯಕ್ತಿಗಳಿಂದ ಕ್ರಮೇಣ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿರುತ್ತೆ. ಎಲ್ಲಿಯವರೆಗೆ ನೀವು ಇಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರ್ತೀರೋ ಅಲ್ಲಿಯವರೆಗೆ ನಿಮ್ಮ ಸಂತೋಷವು ಅಪೂರ್ಣವಾಗಿಯೇ ಉಳಿಯುತ್ತೆ. ಎರಡನೇದು ವೃತ್ತಿರಂಗ, ಹಣಕಾಸು ಮತ್ತು ಕಾನೂನು ವ್ಯವಹಾರಗಳು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಜೂನ್ ಎಂಡಿಂಗಲ್ಲಿ ಉಂಟಾಗಲಿರುವ ಸರ್ವಾರ್ಥ ಸಿದ್ಧಿಯೋಗ ನಿಮ್ಮ ವೃತ್ತಿ ಬದುಕಿಗೆ ಭಾರಿ ಚೈತನ್ಯ ನೀಡುತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಉದ್ಯೋಗಸ್ಥರು ಕಚೇರಿಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣ್ತಾರೆ. ವ್ಯಾಪಾರದಲ್ಲಿ ಸ್ಥಿರ ಪ್ರಗತಿ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವ ವೃಷಭ ರಾಶಿಯವರಿಗೆ ಗ್ರಾಹಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಬೆಳೆಯಲಿದ್ದು ಉದ್ಯಮವನ್ನು ವಿಸ್ತರಿಸೋದಕ್ಕೆ ಸೂಕ್ತ ಅವಕಾಶಗಳನ್ನೋದು ಸಿಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಹಸ್ಯ ಶತ್ರುಗಳ ಮುಖವಾಡ ಕಳಚೋದು ಮತ್ತು ರಹಸ್ಯಗಳ ರಕ್ಷಣೆ. ಸತ್ಯದ ದರ್ಶನ. ನಿಮ್ಮ ದಯಾಗುಣ ಮತ್ತು ಶಾಂತ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡ ರಹಸ್ಯ ಶತ್ರುಗಳ ಅಸಲಿ ಮುಖವಾಡ ಕಳಚುವ ಸಮಯ ಬಂದಿದೆ. ಜೂನ್ ಎಂಡಿಂಗ್, ಜುಲೈ ತಿಂಗಳಲ್ಲಿ ಶನಿದೇವನ ನ್ಯಾಯದ ಚಲನೆಯು ನಿಮಗೆ ದ್ರೋಹ ಬಗೆದವರನ್ನು ಸಾರ್ವಜನಿಕವಾಗಿ ಬಯಲು ಮಾಡಲಿದೆ. ಅವರು ನಿಮಗಾಗಿಯೇ ಹೆಣೆದ ಮೋಸದ ಬಲೆಯಲ್ಲಿ ತಾವೇ ಬೀಳ್ತಾರೆ. ವಿಷಯಗಳನ್ನು ನೀವು ಗೌಪ್ಯವಾಗಿಡಿ. ಮುಂಬರುವ 24 ಗಂಟೆಗಳಿಂದ ಹಿಡಿದು ಜುಲೈ ಮಧ್ಯಭಾಗದವರೆಗೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ರಹಸ್ಯಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಆಪ್ತ ಸ್ನೇಹಿತರು ಅಥವಾ ಹತ್ತಿರದ ಸಂಬಂಧಿಕರಾಗಿದ್ದರೂ ಕೂಡ ಸಹ ನಿಮ್ಮ ಪ್ರಮುಖ ಯೋಜನೆಗಳನ್ನು ಹಂಚಿಕೊಳ್ಬೇಡಿ. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಹರಡುವ ವ್ಯಕ್ತಿಗಳಿಂದ ಕ್ರಮೇಣ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿರುತ್ತೆ. ಎಲ್ಲಿಯವರೆಗೆ ನೀವು ಇಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರ್ತೀರೋ ಅಲ್ಲಿಯವರೆಗೆ ನಿಮ್ಮ ಸಂತೋಷವು ಅಪೂರ್ಣವಾಗಿಯೇ ಉಳಿಯುತ್ತೆ. ಎರಡನೇದು ವೃತ್ತಿರಂಗ, ಹಣಕಾಸು ಮತ್ತು ಕಾನೂನು ವ್ಯವಹಾರಗಳು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಜೂನ್ ಎಂಡಿಂಗಲ್ಲಿ ಉಂಟಾಗಲಿರುವ ಸರ್ವಾರ್ಥ ಸಿದ್ಧಿಯೋಗ ನಿಮ್ಮ ವೃತ್ತಿ ಬದುಕಿಗೆ ಭಾರಿ ಚೈತನ್ಯ ನೀಡುತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಉದ್ಯೋಗಸ್ಥರು ಕಚೇರಿಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣ್ತಾರೆ. ವ್ಯಾಪಾರದಲ್ಲಿ ಸ್ಥಿರ ಪ್ರಗತಿ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವ ವೃಷಭ ರಾಶಿಯವರಿಗೆ ಗ್ರಾಹಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಬೆಳೆಯಲಿದ್ದು ಉದ್ಯಮವನ್ನು ವಿಸ್ತರಿಸೋದಕ್ಕೆ ಸೂಕ್ತ ಅವಕಾಶಗಳನ್ನೋದು ಸಿಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಹಸ್ಯ ಶತ್ರುಗಳ ಮುಖವಾಡ ಕಳಚೋದು ಮತ್ತು ರಹಸ್ಯಗಳ ರಕ್ಷಣೆ. ಸತ್ಯದ ದರ್ಶನ. ನಿಮ್ಮ ದಯಾಗುಣ ಮತ್ತು ಶಾಂತ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡ ರಹಸ್ಯ ಶತ್ರುಗಳ ಅಸಲಿ ಮುಖವಾಡ
ಕಳಚುವ ಸಮಯ ಬಂದಿದೆ. ಜೂನ್ ಎಂಡಿಂಗ್ ಜುಲೈ ತಿಂಗಳಲ್ಲಿ ಶನಿದೇವನ ನ್ಯಾಯದ ಚಲನೆಯು ನಿಮಗೆ ದ್ರೋಹ ಬಗೆದವರನ್ನು ಸಾರ್ವಜನಿಕವಾಗಿ ಬಯಲು ಮಾಡಲಿದೆ. ಅವರು ನಿಮಗಾಗಿಯೇ ಹೆಣೆದ ಮೋಸದ ಬಲೆಯಲ್ಲಿ ತಾವೇ ಬೀಳ್ತಾರೆ. ವಿಷಯಗಳನ್ನು ನೀವು ಗೌಪ್ಯವಾಗಿಡಿ. ಮುಂಬರುವ 24 ಗಂಟೆಗಳಿಂದ ಹಿಡಿದು ಜುಲೈ ಮಧ್ಯಭಾಗದವರೆಗೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ರಹಸ್ಯಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಆಪ್ತ ಸ್ನೇಹಿತರು ಅಥವಾ ಹತ್ತಿರದ ಸಂಬಂಧಿಕರಾಗಿದ್ದರೂ ಕೂಡ ಸಹ ನಿಮ್ಮ ಪ್ರಮುಖ ಯೋಜನೆಗಳನ್ನು ಹಂಚಿಕೊಳ್ಬೇಡಿ. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಹರಡುವ ವ್ಯಕ್ತಿಗಳಿಂದ ಕ್ರಮೇಣ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿರುತ್ತೆ. ಎಲ್ಲಿಯವರೆಗೆ ನೀವು ಇಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರ್ತೀರೋ ಅಲ್ಲಿಯವರೆಗೆ ನಿಮ್ಮ ಸಂತೋಷವು ಅಪೂರ್ಣವಾಗಿಯೇ ಉಳಿಯುತ್ತೆ. ಎರಡನೇದು ವೃತ್ತಿರಂಗ, ಹಣಕಾಸು ಮತ್ತು ಕಾನೂನು ವ್ಯವಹಾರಗಳು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಜೂನ್ ಎಂಡಿಂಗಲ್ಲಿ ಉಂಟಾಗಲಿರುವ ಸರ್ವಾರ್ಥ ಸಿದ್ಧಿಯೋಗ ನಿಮ್ಮ ವೃತ್ತಿ ಬದುಕಿಗೆ ಭಾರಿ ಚೈತನ್ಯ ನೀಡುತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಉದ್ಯೋಗಸ್ಥರು ಕಚೇರಿಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣ್ತಾರೆ. ವ್ಯಾಪಾರದಲ್ಲಿ ಸ್ಥಿರ ಪ್ರಗತಿ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವ ವೃಷಭ ರಾಶಿಯವರಿಗೆ ಗ್ರಾಹಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಬೆಳೆಯಲಿದ್ದು ಉದ್ಯಮವನ್ನು ವಿಸ್ತರಿಸೋದಕ್ಕೆ ಸೂಕ್ತ ಅವಕಾಶಗಳನ್ನೋದು ಸಿಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಹಸ್ಯ ಶತ್ರುಗಳ ಮುಖವಾಡ ಕಳಚೋದು ಮತ್ತು ರಹಸ್ಯಗಳ ರಕ್ಷಣೆ. ಸತ್ಯದ ದರ್ಶನ. ನಿಮ್ಮ ದಯಾಗುಣ ಮತ್ತು ಶಾಂತ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡ ರಹಸ್ಯ ಶತ್ರುಗಳ ಅಸಲಿ ಮುಖವಾಡ ಕಳಚುವ ಸಮಯ ಬಂದಿದೆ. ಜೂನ್ ಎಂಡಿಂಗ್ ಜುಲೈ ತಿಂಗಳಲ್ಲಿ ಶನಿದೇವನ ನ್ಯಾಯದ ಚಲನೆಯು ನಿಮಗೆ ದ್ರೋಹ ಬಗೆದವರನ್ನು ಸಾರ್ವಜನಿಕವಾಗಿ ಬಯಲು ಮಾಡಲಿದೆ. ಅವರು ನಿಮಗಾಗಿಯೇ ಹೆಣೆದ ಮೋಸದ ಬಲೆಯಲ್ಲಿ ತಾವೇ ಬೀಳ್ತಾರೆ. ವಿಷಯಗಳನ್ನು ನೀವು ಗೌಪ್ಯವಾಗಿಡಿ. ಮುಂಬರುವ 24 ಗಂಟೆಗಳಿಂದ ಹಿಡಿದು ಜುಲೈ ಮಧ್ಯಭಾಗದವರೆಗೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ರಹಸ್ಯಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಆಪ್ತ ಸ್ನೇಹಿತರು ಅಥವಾ ಹತ್ತಿರದ ಸಂಬಂಧಿಕರಾಗಿದ್ದರೂ ಕೂಡ ಸಹ ನಿಮ್ಮ ಪ್ರಮುಖ ಯೋಜನೆಗಳನ್ನು ಹಂಚಿಕೊಳ್ಬೇಡಿ. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಹರಡುವ ವ್ಯಕ್ತಿಗಳಿಂದ ಕ್ರಮೇಣ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿರುತ್ತೆ. ಎಲ್ಲಿಯವರೆಗೆ ನೀವು ಇಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರ್ತೀರೋ ಅಲ್ಲಿಯವರೆಗೆ ನಿಮ್ಮ ಸಂತೋಷವು ಅಪೂರ್ಣವಾಗಿಯೇ ಉಳಿಯುತ್ತೆ. ಎರಡನೇದು ವೃತ್ತಿರಂಗ, ಹಣಕಾಸು ಮತ್ತು ಕಾನೂನು ವ್ಯವಹಾರಗಳು.